ಸ್ಕೆಲಿಟನ್. ಸ್ಕೆಲಿಟನ್ ನೋಡ್ಬೋದಲ್ವಾ? ಸ್ಕೆಲಿಟನ್ ಅಥವಾ ಅಸ್ಥಿಪಂಜರ. ಹಿಂದಿಲಿ ಏನಂತಾರೆ ಇದನ್ನ? ಕಂಕಾಲ್ ಅಂತಾರೆ. ಹೌದಾ? ಕಂಕಾಲ್. ಕನ್ನಡದಲ್ಲೂ ಕಂಕಾಲ ಅಂತ ಹೇಳ್ತಾರೆ. ಬಟ್ ಅಸ್ಥಿಪಂಜರ. ಅಸ್ಥಿ ಅಂದ್ರೇನು? ಮೂಳೆ. ಮೂಳೆಗಳು ಒಂದಕ್ಕೊಂದು ಜಾಯಿನ್ ಆಗಿ ಏನಾಗಿದೆ, ಒಂದು ಶೇಪ್ ಕೊಟ್ಟಿದೆ. ಬಾಡಿ ಒಂದು ಶೇಪ್ ಇದೆ. ಹೌದಲ್ವಾ? ಒಂದು ತಿಳ್ಕೊಳ್ಳಿ, ನಿಮ್ಮ ದೇಹದಲ್ಲಿ ನಿಮ್ಮ ಮೂಳೆಗಳ ಜೋಡಣೆ ಹೇಗಿರುತ್ತೋ ಹಾಗೆ ನಿಮ್ಮ ದೇಹದ ಆಕಾರ ಇರುತ್ತೆ. ನೋಡಿ, ಬೆನ್ಮೂಳೆ ಹಿಂದೆ ಏನಿದೆ, ಇದು ಕಾಣಿಸ್ತಾ ಇದೆಯಾ? ಇನ್ನೇನಂತೀವಿ ನಾವು? ಇಲ್ಲಿಂದ ಇಲ್ಲಿವರೆಗೂ ಕೂಡ ಅದನ್ನ ಬೆನ್ನು ಮೂಳೆ ಅಂತ ಹೇಳ್ತೀವಿ. ಈಗ ನಮ್ಮನ್ನೇ ನಾವು ಹಿಂದೆ ತಿರುಗಿಸಿ ನೋಡಿದ್ರೆ ಇಲ್ಲಿ ಇಷ್ಟುದ್ದಕ್ಕೆ ಕುತ್ತಿಗೆಯಿಂದ ಹಿಡಿದು ನಮ್ಮ ಸೊಂಟದ ಕೆಳಭಾಗದವರೆಗೂ ಕೂಡ ಏನಿರುತ್ತೆ, ಸೇಮ್ ಇದೇ ತರ ಇರಲ್ಲ. ಯಾಕೆ? ಚರ್ಮ ಮುಚ್ಕೊಂಡಿದೆ. ಹೌದಲ್ವಾ? ಇದು ಇರೋದ್ರಿಂದ ನಮ್ಗೆ ಏನ್ ಅನುಕೂಲ ಆಗ್ತಾ ಇದೆ? ನಾವು ಬಾಡಿನ ಬೆಂಡ್ ಮಾಡಬಹುದು. ನೋಡಿ, ಇಲ್ಲಿ ಸುಮಾರು ಸಣ್ಣ ಸಣ್ಣ ಮೂಳೆಗಳು ಒಂದಕ್ಕೊಂದು ಜಾಯಿನ್ ಆಗಿರೋದು. ಇವೆಲ್ಲ ಸಪ್ರೇಟ್ ಮೂಳೆಗಳು. ಸಪೋಸ್ ಈ ತರ ಸಣ್ಣ ಮಣಿಗಳು ಅಲ್ದೇನೆ, ಸಣ್ಣ ಮಣಿಗಳು ಮೂಳೆಗಳು ಅಲ್ದೇನೆ ಒಂದೇ ಮೂಳೆ ನೆಟ್ಟಿಗಿತ್ತಪ್ಪ, ಏನಾಗ್ತಾ ಇತ್ತು? ನಾವು ಯಾವಾಗ್ಲೂ ಹೇಗಿರ್ಬೇಕಿತ್ತು? ಏನಾದ್ರು ಬಿದ್ದೋಯ್ತು ಎತ್ಕೊಳ್ಳೋದು ಹೆಂಗೆ? ಮಲ್ಕೊಂಡು ಈಜಾಡ್ಕೊಂಡು ಎತ್ಕೊಳ್ಬೇಕಿತ್ತು ಅಲ್ವಾ? ನೋಡಿ, ನಮ್ಮ ದೇಹ ನಮ್ಮನ್ನ ಎಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡುತ್ತಂದ್ರೆ ನಾವು ಪ್ರತಿಯೊಂದು ಸಿಚುವೇಶನ್ ಫೇಸ್ ಮಾಡಕ್ಕೂ ಬೇಕಾ? ನಿನ್ ಸೈಡ್ಗಾರು ಬೆಂಡ್ ಆಗು, ಮುಂದಕ್ಕಾರು ಬೆಂಡ್ ಆಗು, ಹಿಂದಕ್ಕೆ ತುಂಬಾ ಬೆಂಡ್ ಆಗ್ಬೇಡ ಹೋಗ್ಬೇಕಿದೆ. ಹೌದಾ? ಸ್ವಲ್ಪ ಬೆಂಡ್ ಆಗ್ಬೋದಲ್ವಾ? ಆದ್ರೆ ನೀವು ನೋಡಿ, ಚೆನ್ನಾಗಿ ನಾವು ದೇಹನ ತಯಾರಿ ಮಾಡ್ಕೊಂಡ್ರೆ, ಯೋಗಾಸನ ಮಾಡೋದು ನೋಡಿದ್ದೀರಾ? ಬಾಡಿನ ರೌಂಡ್ ಶೇಪ್ ತಂದಿಟ್ಟಿರ್ತಾರೆ. ಹಂಗಾದ್ರೆ ನಾವು ಎಷ್ಟೋ ಸಲ ಹೇಳ್ತೀವಿ, ಮೈಯ ಮೂಳೆ ಇರೋದು ಇಲ್ವೋ ಅಂತ ಹೇಳ್ತೀವಿ. ಹೌದಲ್ವಾ? ಇರುತ್ತೆ. ಆದ್ರೆ ನಾವು ದೇಹನ ಆ ರೀತಿ ಬಳಸ್ಕೊಂಡಾಗ ಹೇಳ್ಬೇಕು ಹಾಗೆ ನಮ್ಮ ದೇಹನ ನಾವು ಬೆಂಡ್ ಮಾಡ್ತೀವಿ. ಸೊ ಬರೀ ದೇಹನ ಬಗ್ಸಕ್ಕಷ್ಟೇ ಅಲ್ಲ. ಈಗ ಮೇಲೆ ನಾವು ಹೇಳ್ತೀವಿ, ನಮ್ಗೆಲ್ಲ ಬಹಳ ಫೇವ್ರೇಟ್ ಅಂದ್ರೆ, ಬಹಳ ಖುಷಿಯಾಗಿ ನಗು ಬರೋದಂದ್ರೆ ಇವರು ತಲೆಬುಡ ಅಣ್ಣ. ನೀವ್ ಹಿಂಗೆ ಹೌದಾ? ಇದರ ಬೇಕು, ಇದಿಲ್ಲದೆ ನಾವಿರಕ್ಕಾಗಲ್ವಾ? ಖಂಡಿತ ಇಲ್ಲ. ಒಂದು ಶೇಪ್ ಕೊಡುತ್ತೆ, ಬಾಡಿಗೆ ಶೇಪ್ ಕೊಡುತ್ತೆ. ಎರಡು, ಬಾಡಿ ಬೆಂಡ್ ಆಗಕ್ಕೆ, ಮೂವ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಮೂರನೇದು, ನಮ್ಮ ಬಾಡಿನಲ್ಲಿ ಕೆಲವೊಂದು ತುಂಬಾ ಡೆಲಿಕೇಟ್ ಆರ್ಗನ್ಸ್ ಇದೆ, ತುಂಬಾ ಸೂಕ್ಷ್ಮವಾಗಿ ಪ್ರದರ್ಶನ ಮಾಡ್ತೀವಿ. ಇದಕ್ಕೆಲ್ಲ ಮುಖ್ಯ ಕಾರಣ ಯಾವುದು? ಬುರುಡೆ. ಇನ್ನೊಂದಿರೋದು ಅದೇನೆ, ಬರೀ ಬುರುಡೆ ಒಂದೇ ಇರೋದು. ನಮ್ಮ ಹತ್ರ ಏನಿದೆ? ಅವನ ಹತ್ರ ಅದು ಇಲ್ಲ. ಸೊ ಆ ಮೆದುಳು ಇಡೀ ದೇಹದ ಕಂಟ್ರೋಲ್ ಮಾಡೋದ್ರಿಂದ, ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಲ್ಲಿಂದ ಬಂದ್ರೆ ಕಣ್ಣನ್ನ ಇದು ಪ್ರೊಟೆಕ್ಟ್ ಮಾಡುತ್ತೆ. ನಮ್ಮ ಒಳಗಡೆ ಹೃದಯ, ಶ್ವಾಸಕೋಶ, ಅದನ್ನ ಪೆಕ್ಕೆ ಮೂಳೆ ಪ್ರೊಟೆಕ್ಟ್ ಮಾಡುತ್ತೆ. ಹೌದಲ್ವಾ? ಸಪೋಸ್ ನಾನೇನಾದ್ರು ಬಿದ್ದುಬಿಟ್ಟೆ, ಹೀಗೆ ನನ್ನ ಹೃದಯ ಏನಾದ್ರು ಕೊಟ್ಟಾಗ ಹೋಗುತ್ತಾ? ಇಲ್ಲ. ಹೊಡೆದೋಗುತ್ತಾ? ಇಲ್ಲ ಅಲ್ವಾ? ಯಾರ ನಮ್ ಜೋರಾಗಿ ಬುದ್ಧಿದ್ರು ತಾನೇ ಹೃದಯ ಪಂಕ್ಚರ್ ಆಗುತ್ತಾ? ಇಲ್ಲ. ಯಾಕೆ? ನೀವು ಬುದ್ಧಿದ್ರು ಸಮುದ್ರದ ಕುದುರೆ ಅಂತ ಕರಿತೀವಿ. ಯಾಕೆಂದ್ರೆ ಮೂತಿ ಹೇಗಿದೆ ಅಂದ್ರೆ ಕುದುರೆ ಮೂತಿ ತರ ಇದೆ. ಆ ಪರ್ಪಸ್ಗೆ ಒಂದು ಹೆಸರು ಇಡಬೇಕು ಅಂದ್ರೆ ಹೊಳಕು ಹೋಗುತ್ತೆ, ಆದ್ರೆ ಇದು ಪಡೆಯಲ್ವಲ್ಲ.
ಹಾಗೆ ಇಟ್ಕೊಂಡು ಅವರು ಅಧ್ಯಯನ ಮಾಡಕ್ಕಾಗುತ್ತಾ? ವರ್ಷಗಟ್ಟಲೆ ತಿಂಗಳಗಟ್ಟಲೆ ಇಟ್ಕೊಂಡು ಅಧ್ಯಯನ ಮಾಡಕ್ಕಾಗುತ್ತಾ? ಯಾಕೆ? ನಾವೇ ನೋಡಿದೀವಿ, ಒಂದಿನ 2 ದಿನ ಆದ್ಮೇಲೆ ಹೆಣ ಕೊಳೆಯಕ್ ಶುರು ಆಗ್ಬಿಡುತ್ತೆ. ಹೌದು ಅಲ್ವೋ? ಆದ್ರೆ ಅವರ ಬಾಡಿನ ಹಾಗೆ ಇಟ್ಕೊಂಡು ವರ್ಷಾನುಗಟ್ಲೆ ಇಟ್ಕೊಂಡು ಅಧ್ಯಯನ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ? ನಾನೇನೋ ನನ್ನ ಬಾಡಿನ ಡೊನೇಟ್ ಮಾಡ್ತಂದ್ರೆ ದೊಡ್ಡ ದೊಡ್ಡ ತೊಟ್ಟಿಗಳು ಕಟ್ಟಿರ್ತಾರೆ ಹಾಸ್ಪಿಟಲ್ ಅಲ್ಲಿ. ನನ್ನ ಬಾಡಿ ತಗೊಂಡೋಗಿ ಏನ್ ಮಾಡ್ತಾರೆ? ತೊಟ್ಟಿಯೊಳಗೆ ಹಾಕ್ಬಿಟ್ಟು ಅದು ತುಂಬಾ ಇದ್ರೊಳಗಿದೆಯಲ್ಲ ದ್ರಾವಣ, ಫಾರ್ಮಲಿನ್ ದ್ರಾವಣ, ಅದನ್ನ ಹಾಕ್ಬಿಟ್ಟು ಮುಚ್ಚಿಬಿಡ್ತಾರೆ. ಏನಾಗುತ್ತೆ ಅವಾಗ ಫಾರ್ಮಲಿನ್ ದ್ರಾವಣ ಹಾಕಿದಾಗ? ಯಾಕೆ ಕೊಡಿಯಲ್ಲ? ಒಂದೇ ಹೇಳ್ಕೊಳ್ಳಿ, ಯಾವುದೇ ವಸ್ತುನಲ್ಲಿ ನೀರಿದ್ರೆ ಮಾತ್ರ ಕೊಡಿಯೋದು. ಆ ನೀರನ್ನೆಲ್ಲ ತೆಗ್ದಾಕ್ಬಿಟ್ರೆ ಅದು ಕೊಡಿಯಲ್ಲ. ಉಪ್ಪಿನಕಾಯಿ ಹಾಕ್ತಿರಲ್ವಾ? ಉಪ್ಪಿನಕಾಯಿಗೆ ನಿಮ್ಮ ಮಾವಿನಕಾಯಿ ಮಿಡಿ ಇರುತ್ತಲ್ಲ, ಮಿಡಿ ಅಂದ್ರೆ ಉಂಡೆ ಮಾವಿನಕಾಯಿ ಸಣ್ಣ ಸಣ್ಣ ಹಾಕಿಲ್ಲ, ಅವಾಗ ನಮಗೆ ಬೆಳೆ ಬೆಳೆಯೋಕ್ಕೆ ಅಕ್ಕಿ ರಾಗಿ ಹಣ್ಣು ಏನೂ ಸಿಗ್ತಾ ಇರಲಿಲ್ಲ. ನಾವೆಲ್ಲ ಎಲ್ಲಿರ್ತಿದ್ವಿ? ನಾವೆಲ್ಲೂ ಇರ್ತಾರೆ. ಬಾಟ್ಲ್ ಹೇಗಿರ್ಬೇಕು? ಟ್ರಾನ್ಸ್ಪರೆಂಟ್ ಇರಬೇಕು. ಇಂಜೆಕ್ಷನ್ ಬಾಟ್ಲ್ಗಳು ಈಗ ರಬ್ಬರ್ ಬಿರಡೆ ಇರುವಂತದ್ದು, ಇಂಜೆಕ್ಷನ್ದು ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಬಾಟ್ಲ್ ಇರುತ್ತಲ್ಲ, ಆ ಬಾಟ್ಲ್ಗಳನ್ನ ಔಷಧಿ ಎಲ್ಲ ಬಳಸಿ ಮಾಡಿದ್ರೆ ಖಾಲಿ ಆದ್ಮೇಲೆ ಕ್ಲೀನ್ ಆಗಿ ತೊಳೆದಿಟ್ಕೊಳ್ಳೋದು. ಮಿಲ್ಲರ್ಸ್ ಮಾರ್ತಾರೆ, ಇಲ್ಲಿ ಮಂಡ್ಯದಲ್ಲಿ ಸುಮಾರು 2-3 ಇದೆ. ಅಲ್ಲಿಗೆ ಹೋದ್ರೆ ಫಾರ್ಮಲಿನ್ ದ್ರಾವಣ ಕೊಡಿ ಅಂದ್ರೆ ಕೊಡ್ತಾರೆ. ನೀವೇನ್ ಮಾಡ್ಬೋದು? ಏನಾದ್ರು ಸ್ಯಾಂಪಲ್ ಕಲೆಕ್ಟ್ ಮಾಡೋದು. ಈಗ ಏನೋ ನೀವು ನೋಡಿದ್ರೆ ವಿಶೇಷವಾಗಿ ಒಂದು ಹುಳ ಇತ್ತು, ಯಾವುದೋ ತಿಗಣೆ ಇತ್ತು, ಯಾವುದೋ ಒಂದು ಬಗ್ಗೆ ಇತ್ತು, ಒಂದು ವಾಟೆ ಹುಳ